ಫ್ರೆಂಡ್ಸ್ ಫೈನಲಿ ನೋಡಿ ಇವತ್ತು ಕಾಲ ಕೂಡ ಬಂತು ಲೆಹೆಂಗಾದು. ನಾನು ತೋರಿಸ್ತೀನಿ ಬ್ಲೌಸ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಬೇಜಾರೇ ಆಗ್ಬಿಟ್ಟಿತ್ತು ನನಗೆ. ಏನ್ ಹೋದಾಗೆಲ್ಲ ಕೆಳಗಡೆ ಹೋಗ್ಬಿಟ್ಟು ಸಿಲಿಂಡರ್ ಆಫ್ ಮಾಡ್ತೇವೆ. ಚೆನ್ನಾಗೈತೆ ಅಲ್ವಾ ಮೆಟೀರಿಯಲ್? ಚೆನ್ನಾಗೈತೆ. ಇರಪ್ಪ ಇರು ಮಗ್ನೆ. ಬಂಟು ಬೇಬಿಗೆ ಸ್ಲೀವ್ಲೆಸ್ ಸಮ್ಮರ್ಗೆ. ಸಮ್ಮರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತು, ನಾನು ಲೆಹೆಂಗಾ ಸ್ಟಿಚಿಂಗಿಗೆ ಕೊಟ್ಟು ಅಂದರೆ ಇದು ಸೆಮಿ ಸ್ಟಿಚ್ಡ್ ಆಗಿದ್ದರಿಂದ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಒಂದು 3-4 ಸಲ ಓಡಾಡಾದ್ಮೇಲೆ ಇವತ್ತು ಫೈನಲಿ ಸ್ಟಿಚಿಂಗ್ ಆಗಿದೆ. ಈಸ್ಕೊಂಡು ಹೋಗ್ತಾ ಇದ್ದೀನಿ. ಪಾರ್ಕಿಂಗ್ ಸಿಗೋದಿಲ್ಲ, ಹಾಗಾಗಿ ನವೀನ್ ಕಾರಲ್ಲಿ ಕೆಳಗಡೆ ಇದ್ರು, ನಾನೀಗ ಕೆಳಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾವು ದೀಪಕ್ ಜುವೆಲ್ಸ್ಗೆ ಹೋಗಬೇಕು. ನವೀನ್ ನೋಡಿ, ಅದು ಎತ್ತಿಡ್ಸಿದೆ ಏನಿದು ನೋಡಿ. ಇದೇನಮ್ಮಾಯ್ತು? ಏನೇನಾದ್ರು ಎತ್ತಿಡಿಸ್ತಾ ಇರ್ತೀಯಲ್ಲ ನೀನು. ಏನು ಎತ್ತಿಡ್ಸಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಕಮ್ಮಿ ಗ್ರಾಮ್ಸ್ ಅಲ್ಲಿ ಗೊತ್ತಾ? ಫುಲ್ ಎಷ್ಟು ಲೈಟ್ ವೆಯ್ಟ್ ಇದೆ ಅಷ್ಟೇ. ಎಷ್ಟು ಗ್ರಾಮು? 5.5. 5.5. ಅದು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ 110 ಇದೆಯೇನೋ ಅಂತ ಅನ್ಸುತ್ತೆ. ಇದೆಲ್ಲ ಯಾವಾಗ ಎತ್ತಿಡಿಸ್ತಾರೆ ಇವರು? ಇಲ್ಲ, ನಾನು ಆಕ್ಚುಲಿ ನಾನೀಗ ಡೈಲಿ ವೇರ್ ಇಯರಿಂಗ್ ಹಾಕಿದ್ದೀನಲ್ಲ, ಪ್ರತಿ ಸಲ ಇಯರಿಂಗ್ ತಗೊಳಕ್ ಬಂದಾಗ ಗೋಲ್ಡ್ ಶಾಪಿಗೆ ಬಂದ್ಬಿಟ್ಟು ಇದು ಗೋಲ್ಡಾ ಅಂತ ನನ್ಗೆ ಅನ್ನಿಸ್ತಾನೆ ಇದು. ಅದಕ್ಕೆ ತೋರಿಸಿ, ಅದು ಸ್ಟಡ್ಸ್ ಇದು. ಅದು ಬೇರೆ ಗ್ರೀನ್ ಬಂದೈತಲ್ಲ. ಇದೆಷ್ಟು ಗ್ರಾಮು? ತೂಕ ಹಾಕ್ಬಿಡಿ ಸಿಸ್. ತೋರಿಸಿ ಅದನ್ನ ನೀಟಾಗಿ ಇಲ್ಲಿ ವಿಡಿಯೋಗೆ. ಆ್ಯಕ್ಚುಲಿ ನವೀನ್ಗೆ ಹೇಳೇ ಇರಲಿಲ್ಲ ನಾನು. ಜಸ್ಟ್ 5.5 ಗ್ರಾಮ್ಸ್ ಇದೆ ಅಷ್ಟೇ. ಇಲ್ಲಿ ಇಟ್ಕೊಡಿ ಇಯರಿಂಗ್. ಡೈಲಿ ವೇರ್ಗೆ ಆಲ್ಮೋಸ್ಟ್ ಚಿಕ್ಕ ತಗೋಣ ಅಂತ ಬಂದ್ಬಿಟ್ಟು ದೊಡ್ಡದೇ ತಗೊಬಿಡ್ತಾ ಇದೆ. ಹೊಸದಾ? ತುಂಬ ಕ್ಯೂಟ್ ಆಗಿದೆ. ಪುಟ್ಟದು ತುಂಬ ಕ್ಯೂಟ್ ಆಗಿದೆ. ಚೆನ್ನಾಗಿದೆ. ಎಲ್ಲಿ? ಎಷ್ಟು ಗ್ರಾಮ್ ಇದು? ಚೆನ್ನಾಗಿದೆ ಆ್ಯಕ್ಚುಲಿ. ಅದಕ್ಕಿಂತ ಇದು ಚೆನ್ನಾಗಿದೆ ಅನಿಸುತ್ತೆ. ಅವ್ನಿಗೆ ಯಾಕೆ ಚೆನ್ನಾಗಿರುತ್ತೆ? ರಮ್ಯಾ ನವೀನ್ ಆದ್ಮೇಲೆ ಆ ಥರ ಬಂದಿಲ್ವಲ್ಲ, ಅದಕ್ಕೆ ಚೆನ್ನಾಗಿಲ್ಲ. ನೋಡಿ ಸಿಸ್ಟರ್, ಇದು ಎಷ್ಟು ಗ್ರಾಮ್ಸ್ ಇದೆ? ಹೋಗ್ತೀವಿ ರಮ್ಯಾ ನವೀನ್ ಅಂತ ಮುಯ್ಕೋರ್ನಲ್ಲಿ ಬರೆದ್ರೆ ಅಥರ್ವಣಿಗೆ ಬಂದಿದ್ವಿ ಅಂತ ಪಾಪ ಅವನು ಬೇಜಾರಾಗಲ್ವಾ? 3.27 ಇದೆ, ಕಮ್ಮಿ ಇದೆ. ಇದು 4 ಸಮಥಿಂಗ್. ಹಾಂ, ಇದು ತೂಕ ಆಗ್ಬಿಡಿ, ಅವ್ರು ನೋಡ್ಕೊಬಿಡ್ಲಿ ಎರಡೂ ಎಷ್ಟೆಷ್ಟಿದೆ ಅಂತ. ಬಟ್ ಅದು ಡಿಸೈನ್ ಚೆನ್ನಾಗಿತ್ತು ಅಲ್ಲ, ಅದು ಆ್ಯಕ್ಚುಲಿ ಡೈಲಿ ಯೂಸ್ಗೆ ಅದು ಚೆನ್ನಾಗಿ ಕಾಣುತ್ತೆ. 4.68. ಒಂದು ಅಡ್ವಾನ್ಸ್ ಮಾಡ್ಬಿಟ್ಟು ಎತ್ತಿಸ್ಬಿಡೋಣ ಇಲ್ಲ ಅಂದರೆ. ಅದಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ, ಅದೇ ಚೆನ್ನಾಗಿದೆ. ತಗೊಬಿಡೋಣ. ರೇಟ್ ಜಾಸ್ತಿ ಐತಲ್ಲ. ಹಾಂ ಸಿಸ್ಟರ್, ಕೊಡಿ ಅದು, ಅದನ್ನ ಹಾಕಿ. ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಚೆನ್ನಾಗಿ ನಿಮ್ಮ ಪ್ರತಿಯೊಂದು ಕನಸು ದಿನ ನೆನೆಸಾಗಲಿ. ಹಾಗೆ ನಾನು ನೆನಪ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬಾಸ್. ಆ್ಯಕ್ಚುಲಿ ಈ ಲೈಟ್ ವೆಯ್ಟ್ ನೆಕ್ಲೆಸ್ ಏನು ನೋಡಿದ್ರೆ, ಈಗ ಆಲ್ರೆಡಿ ನನ್ನ ಹತ್ರ ಒಂದಿದೆ. ಸೊ ಅದು ಒಂಥರ ಪರ್ಲ್ ಬರುತ್ತೆ ಕೆಳಗಡೆ ಡಿಸೈನು. ಇದೊಂಥರ ರೆಡ್ ಸ್ಟೋನ್ಸ್ ಬರೋವಂಥದ್ದು, ಬೀಟ್ಸ್ ಬರೋವಂಥದ್ದು. ಸೊ ಅವತ್ತು ನೋಡಿದೆ ಆ್ಯಕ್ಚುಲಿ, ಅದು ಅರೌಂಡ್ 6.5 ಆ ಥರ ಇದೆ. ಇದು 5.5 ಆ ಥರ ಇದೆ. ತುಂಬ ಕ್ಯೂಟ್ ಇದೆ ಅಂತ ಅನಿಸ್ತು. ಒಂಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೆ ಈ ಥರ ಚಿಕ್ಕ ನೆಕ್ಲೆಸ್ಗಳೇ ಸಾಕು ಅನಿಸ್ತು. ಹಾಗಾಗಿ ಇನ್ನೊಂದು ಇರಲಿ ಅಂತ ಅಂದ್ಬಿಟ್ಟು ಇನ್ನೊಂದು ತೊಗೊಂಡೆ. ನವೀನ್ ಅದನ್ನೇ ಬೈತಾ ಇದ್ರು, ಆಲ್ರೆಡಿ ಇತ್ತಲ್ವ ನೆಕ್ಲೆಸ್ ಅದೇ ಥರ ಚಿಕ್ಕದು, ಮತ್ತಿನ್ನೊಂದು ಯಾಕೆ ತೊಗೊಂಡೆ ಅಂತ. ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಈಗ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀವಿ. ಫೈನಲಿ ನೋಡಿ ಇವತ್ತು ಕಾಲ ಕೂಡ ಬಂತು ಲೆಹೆಂಗಾದು. ನಾನು ತೋರಿಸ್ತೀನಿ ಬ್ಲೌಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬೇಜಾರೇ ಆಗ್ಬಿಟ್ಟಿತ್ತು ನನಗೆ. ಏನು ಹೋದಾಗೆಲ್ಲ ಅಂದರೆ ತುಂಬ ಆರ್ಡರ್ಸ್ ಇರುತ್ತೆ. ಹಾಗಾಗಿ ನೋಡಿ, ಇದು ಬ್ಲೌಸ್ ಬಂದು ಈ ಥರ ಬರುತ್ತೆ. ಎಲ್ಬೋ ತನಕ ನಾನು ಸ್ಟಿಚ್ ಮಾಡಿಸಿದ್ದು.
ಆ್ಯಂಡ್ ನಾವು ಅಲ್ಲೇ ವೇರ್ ಮಾಡಿ ನಮ್ಗೇನಾದರೂ ಸೈಜ್ ವೇರಿ ಇದ್ದರೆ ಹೇಳ್ಬೋದು. ಇದು ಫ್ರಂಟ್ ಈ ಥರ ಬರುತ್ತೆ ಡಿಸೈನ್. ಆ್ಯಂಡ್ ಇದು ಇಷ್ಟ ಆಯಿತು ನನಗೆ, ಚೆನ್ನಾಗಿ ಮಾಡಿದ್ದಾರೆ ಇದು ಟ್ಯಾಗು. ಹಿಂದೆ ಬ್ಯಾಕಲ್ಲಿ ಇಷ್ಟು ಬರುತ್ತೆ. ಸೊ ಡಿಸೈನ್ ನೋಡಿ, ಅದು ಡಿಸೈನ್ ಯಾವ ಥರ ಇರುತ್ತೆ ಅಷ್ಟಕ್ಕೆ ತೀರಾ ಡೀಪ್ ಕೂಡ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ, ಡಿಸೈನ್ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಈ ಥರ ಬರುತ್ತೆ. ಇನ್ನು ಬಾಟಮ್ ನೀವು ನೋಡೇ ಇರ್ತೀರಾ, ಇದು ಜಸ್ಟ್ ಸೈಡಲ್ಲಿ ಜಿಪ್ ಕೊಟ್ಟು ಈ ಥರ ಇದು ಕೊಟ್ಟಿದ್ದಾರೆ, ಟ್ಯಾಗ್ ಕೊಟ್ಟಿದ್ದಾರೆ. ಇದನ್ನು ತೆಗೆದ್ರೆ ಮತ್ತೆ ಫೋಲ್ಡ್ ಮಾಡೋದು ಗೊತ್ತಲ್ಲ, ಇದು ಹಿಂಸೆ ಅನಿಸುತ್ತೆ. ಸೊ ಮೇನಾಗಿ ಬಾಟಮ್ ಆಲ್ಮೋಸ್ಟ್ ನೋಡಿರ್ತೀರ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಟೆನ್ಷನ್ ಆಗಿತ್ತು, ಏನು ಓದಾಗಿಲ್ಲ ಆಗಿಲ್ಲ ಅಂತಾರಲ್ಲ ಅಂತ. ಬಟ್ ಸ್ಟಿಚಿಂಗ್ ಚೆನ್ನಾಗಿ ಮಾಡಿಕೊಡ್ತಾರೆ. ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಮಾಡಿಸ್ಕೊಂಬಿಡ್ಬೇಕು. ನಾನು ಇದೇ ಫಸ್ಟ್ ಟೈಮ್ ಅಲ್ಲಿ, ನಾನು ಚಿಂಟು ಎಲ್ಲ ಆಲ್ರೆಡಿ ಲೆಹೆಂಗಾ ಸ್ಟಿಚ್ ಮಾಡಿಸಿದ್ಲು, ಬಟ್ ನಾನು ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು ಫಸ್ಟ್ ಟೈಮ್. ನಾವು ಬ್ಲೌಸ್ದೇನೇ ಇದ್ರು ಮೋತಿ ಫ್ಯಾಷನ್ ಆ ಥರ ಕೊಟ್ಬಿಡ್ತೀವಿ, ಇವ್ರ ಹತ್ರ ಕೊಟ್ಟಿರಲಿಲ್ಲ. ನಂಗೆ ಒಂಥರ ಬೇಜಾರೇ ಆಗೋಯ್ತು, ಏನಿದು ಈ ಥರ ಆಗೋಯ್ತಲ್ಲ, 3 ಸಲ ಓದೆ ಆಗಿಲ್ಲ ಅಂತ. ಅವ್ರ ಕಾಲ್ ಬೇರೆ ಕನೆಕ್ಟ್ ಆಗ್ತಿಲ್ಲ, ಅವ್ರ ಫೋನ್ ಏನೋ ಹಾಳಾಗ್ಬಿಟ್ಟಿದೆಯಂತೆ. ಬೇಜಾರೇ ಆಗೋಗಿತ್ತು. ಇನ್ನು ಜುವೆಲ್ರಿ ನೋಡಿದ್ದೀರಾ, ನವೀನ್ ಹೇಳ್ದಾಗೆ ನಾನು ಇದನ್ನು ಅವ್ರಿಗೆ ಹೇಳೇ ಇರಲಿಲ್ಲ, ಜಸ್ಟ್ ಹಾಗೆ ಎತ್ತಿಡ್ಸ್ಬಿಟ್ಟು ಬಂದಿದೆ. ನಾನು ನೆಕ್ಸ್ಟ್ ಬಂದಾಗ ತೊಗೊತೀನಿ ಅಂದ್ಬಿಟ್ಟು ಅವ್ರು ಶಾಕು, ಏನಿದು ಇವಳು ನನಗೆ ಹೇಳ್ಬಿಟ್ಟು. ಇವತ್ತು ನಾನು ಹೇಳ್ದೆ ಈ ಥರ ಹೋಗಬೇಕು, ನಾನು ಇಸ್ಕೊಬೇಕು ಅಂತ ಅಂದ್ಬಿಟ್ಟು. ಅವರು ಹೊಸದೇನೋ ತೊಗೋತಾಳೇನೋ. ಇವತ್ತಿನ ಗೋಲ್ಡ್ ರೇಟ್ ಬಂದು 12,835, 800 ಚಿಲ್ಲರೆ ಇದೆ, 12,800 ಚಿಲ್ಲರೆ ಇದೆ. ಇಷ್ಟೊಂದು ಗೋಲ್ಡ್ ರೇಟ್ ಇದೆ, ಇವತ್ತು ತೊಗೋತೀನಿ ಅಂತೀಯಲ್ಲ ಅಂತ ಅಂದರು. ಬಟ್ ನಾನು ಅವ್ರಿಗೆ ಏನೂ ಹೇಳೇ ಇರಲಿಲ್ಲ. ಸೊ ಹೋಗ್ಬಿಟ್ಟು ಸ್ವಲ್ಪ ಬೈಕ್ ಅಂತಾರೆ, ಬಟ್ ದುಡ್ಡು ಕೊಡೋದು ಅವರೇನೆ. ಒಂದು ಡಿಸೈನ್ ನೀಟಾಗಿ ನೋಡ್ಕೊಂಬಿಡಿ. ಆಮೇಲೆ ಕಮೆಂಟ್ ಹಾಕ್ತಿರೋ ನನಗೆ ಗೊತ್ತು, ರಮ್ಯಾ ನೀಟಾಗಿ ಕಾಣಿಸ್ಲಿಲ್ಲ, ಅಲ್ಲಿ ಅಂಗಡಿಲಿ ಲೈಟ್ ಅದು ಇದು ರಿಫ್ಲೆಕ್ಟ್ ಆಗ್ತಿರುತ್ತೆ. ಇದೆಲ್ಲ ನೋಡಿ ಲೈಟ್ ವೆಯ್ಟು, ಬಟ್ ಹಾಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದೇವ್ರ ಮುಂದೆ ಇಟ್ಟು ಈಗ ಕೊಡ್ತಾರೆ. ಅದೇನೋ ನನಗೆ ಒಂಥರ ಖುಷಿ, ಫ್ರೈಡೇ ತೊಗೊಳೋದು ಅಂದರೆ. ಅದು ಲಕ್ಷ್ಮಿ ಬಂದ ಹಾಗೆ ಅಲ್ವಾ. ಮತ್ತು ಇನ್ನೊಂದು ಇಯರಿಂಗ್ ನಾನು ಹೇಳಿದ್ನಲ್ಲ, ಅಲ್ಲಿ ಯಾವುದೋ ಒಂದು ಇತ್ತು. ನಾನು ಸ್ಟಡ್ಸ್ ಎತ್ತಿಟ್ಸ್ ಬಂದಿದ್ದೆ, ಸ್ಟಡ್ಸ್ ತೊಗೊಂಡೆ. ಬಟ್ ಅಲ್ಲಿ ಇದ್ದಿದ್ದು ಇನ್ನೂ ಕ್ಯೂಟಾಗಿತ್ತು. ನೀವು ಹೇಳ್ತಾ ಇದ್ರಿ ರಮ್ಯಾ, ನೀವು ಡೈಲಿ ವೇರ್ಗೆ ಅದೊಂದೇ ಯೂಸ್ ಮಾಡ್ತೀರಾ, ಚೇಂಜ್ ಮಾಡಿ. ನಿಮ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಇದನ್ನು ನಾನು ಯೂಸ್ ಮಾಡಿ ನನ್ನ ಮಗ ಹುಟ್ಟಿದ ಅನ್ಸುತ್ತೆ, ಒಂದು 4-5 ಇಯರ್ಸ್ ಆಗ್ತಿರ್ಬೇಕು. ಇದು ಬಿಟ್ಟು ಬೇರೆ ಯಾವುದು ನನಗೆ ಹಾಕೋಬೇಕು. ಪ್ರತಿ ಸಲ ಡೈಲಿ ವೇರ್ ಇಯರಿಂಗ್ ತೊಗೊಳ್ಳೋಣ ಅಂತ ಹೋಗ್ತಿದ್ದೆ, ಅಲ್ಲಿ ಏನಾಗ್ಬಿಡ್ತಿತ್ತು ಅಂದರೆ 2 ಗ್ರಾಮ್ದು 3 ಗ್ರಾಮ್ದು ಇಷ್ಟ ಆಗ್ತಾ ಇರಲಿಲ್ಲ, ಅಥವಾ ನನಗೆ ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ. ಸೊ ದೊಡ್ಡದೇ ತೊಗೊಬಿಡುವೆ, ಅದನ್ನು ಡೈಲಿ ಯೂಸ್ಗೆ ಹಾಕೊಳ್ಳೋಕ್ಕೆ ಆಗಲ್ಲ. ಹಂಗಾಗಿ ನಾನು ಡೈಲಿ ಯೂಸ್ಗೆ ಇದೊಂದೇ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ನನ್ನ ಹಳೇ ವೀವರ್ಸ್ಗೆ ಗೊತ್ತಿರುತ್ತೆ. ಇದು ಬಿಟ್ಟು ನಾನು ಚೇಂಜ್ ಮಾಡೇ ಇರಲಿಲ್ಲ. ಆ್ಯಂಡ್ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ, ಗ್ರೀನಲ್ಲಿ ಎಲ್ಲ ಕಲರ್ಸಲ್ಲೂ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಆ್ಯಕ್ಚುಲಿ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ, 4.5 ಗ್ರಾಮ್ ಅಷ್ಟು. ಇದ್ರ ಬಿಲ್ ಹಾಕಿದಾರೆ ಒಳಗಡೆ. ಸ್ಟಡ್ಸು ಏನದು ಇದು 320 ಮಿಲಿನೋ ಏನೋ ಬಂತಲ್ಲ, ಅದು ಅರಳು ಸ್ಟೋನ್. ಅಂದ್ರೆ ಆಲ್ಮೋಸ್ಟ್ ಒಂದು 4 ಗ್ರಾಮ್ ಗೋಲ್ಡ್ ಅಲ್ಲಿ ಇರುತ್ತೆ. ಸೊ ಇದನ್ನ ನೋಡಿ ಇದು ತಗೊಂಡೆ. ಅಂಡ್ ಅದು ಇನ್ನೊಂದು ಹೇಳಿದ್ನಲ್ಲ, ನಾನು ಅಂಗಡಿ ತೋರ್ಸಿದ್ನಲ್ಲ, ಒಂದು ಇದೆ ಹೇಳ, ನನ್ಗೆ ಇದಕ್ಕಿಂತ ಅದು ಇಷ್ಟ ಆಯ್ತು. ಹೌದು, ಆಬ್ವಿಯಸ್ಲಿ ಆ ಥರ ಪುಟ್ಟ ಗೆಜ್ಜೆ ಬಂದಾಗ ಈ ಥರ ಸ್ಟಡ್ಸ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಬಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇರಲಿ ಅಂತ ತಗೊಂಡೆ ಅಷ್ಟೇ. ಅದು ನನಗೂ ಅಷ್ಟೇ ಸಿಕ್ಕಾಬಿಟ್ಟೆ. ಅದಕ್ಕೆ ಏನು ಮಾಡಿದೆ ಗೊತ್ತಾ, ಈಗ ನನ್ನ ಬಜೆಟ್ ಇಷ್ಟು ಅಂತ ಇವ್ರಿಗೆ ಹೇಳಿದ್ದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅಲ್ಲಿ ಸಡನ್ನಾಗಿ ನಾನು ಹೇಳಿದ್ರೆ ಇವರು ಬೈತಾರೆ ಅಂತ ಅಂದ್ಬಿಟ್ಟು, ಓಕೆ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ಎತ್ತಿಡಿ, ನಾನು ನಿಮಗೆ ಅಮೌಂಟ್ ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಬಿಟ್ಟು ಬಂದೆ. ಇಲ್ಲ ಅಂದರೆ ನವೀನ್ ಬಿಟ್ಬಿಡ್ತಾರೆ. ಬಟ್ ಅವ್ರಿಗೆ ಅದು ಇಷ್ಟ ಆಗಿತ್ತು. ನಾನು ಸುಮ್ಮನೆ ಏನ್ ಗೊತ್ತಾ, ಯಾವಾಗ್ಲೂ ಕೂಡ ನಾವೊಂದು ಅಮೌಂಟ್ ಅಂತ ಇಟ್ಕೊಂಡಾಗ ಅದನ್ನ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಇದಕ್ಕೆ ಇಷ್ಟು ಅಂತ. ಆಲ್ ಆಫ್ ಅ ಸಡನ್ ನಾನೀಗ ಒಂದು 50,000 60,000 ಅಂತ ಅಂದಾಗ ಸುಮ್ಮನೆ ಅವ್ರದ್ದೇನೋ ಪ್ಲಾನ್ ಇರುತ್ತೆ, ನಾನು ಯಾಕೆ ಬರ್ಡನ್ ಮಾಡೋದು, ಎಲ್ಲ ಪ್ಲಾನ್ ಮಾಡ್ಕೊಂಡು ನೋಡ್ಕೊಂಡು ಇಸ್ಕೊಂಡ್ರಾಯ್ತು ಅಂತ ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಇಟ್ಸ್ಬಿಟ್ಟು. ಏನು ಗೊತ್ತಾ, ನೀನು ಇದನ್ನ ಅಲ್ಲೇ ಇಡ್ಸಿ ಅದನ್ನ ತಂದಿದ್ರು ನಂಗೆ ಬೇಜಾರಾಯ್ತಿರ್ಲಿಲ್ಲ. ಹೌದಾ? ಅದೇ ಇಷ್ಟ ಆಗಿತ್ತು ನನಗೆ. ಬಿಡಿ ಇರ್ಲಿ. ಅಂದ್ರೆ ಇದು ವೆಯ್ಟ್ ಇದು 4.5 ಇದೆ, ಅದು 3 ಸಮಥಿಂಗ್ ಇತ್ತು. ನಾನು ಅದಕ್ಕೆ ವೆಯ್ಟ್ ಜಾಸ್ತಿ ಇರುತ್ತೆ. ನನ್ನ ಆಲೋಚನೆ ಆ ಥರ. ನನಗೆ ಡಿಸೈನ್ ಎಲ್ಲ ಸೆಕೆಂಡ್ರಿ. ನಿಜವಾಗ್ಲೂ ಕೆಲವು ಸಲ ನಾನು ಏನು ಮೈಂಡ್ ಸೆಟ್ ಇರುತ್ತೆ ಅಂದರೆ, ಶಾಪ್ಗೆ ಹೋದಾಗ ಒಂದು ಗಳಿಗೆ ಮೂಮೆಂಟ್ ಅಂತ ಇರುತ್ತೆ ನೋಡಿ, ಆ ಮೂಮೆಂಟ್ ಬರೋ ವಸ್ತುಗಳು, ಅಥವಾ ನಾವೊಂದು ಆಸ್ತಿ ತೊಗೋಬೇಕಾದ್ರೂ ಅಷ್ಟೇ, ಒಂದು ಮನೆ ತೊಗೋಬೇಕಾದ್ರೆ, ಸೈಟ್ ತೊಗೋಬೇಕಾದ್ರೂ ಅಷ್ಟೇ, ಬರೋ ಟೈಮಲ್ಲಿ ಬಂದ್ಬಿಡ್ಬೇಕು. ನಂಗೆ ಅದು ಹಿಂಗೆ ಅನ್ಕೊಂಡ್ರೆ ಕಲೆಕ್ಷನ್ ಆಗಲ್ಲ. ನಾವು ಜಾಸ್ತಿ ಇದನ್ನ ನೋಡಕ್ ಹೋಗಲ್ಲ, ಡಿಸೈನು ಅದನ್ನೆಲ್ಲ ಜಾಸ್ತಿ ಇದು ಮಾಡಲ್ಲ, ಕಾಲಗಳಿಗೆ ಅದನ್ನೆಲ್ಲ ನಾನು ಜಾಸ್ತಿ ನೋಡಲ್ಲ. ಬಟ್ ನನಗೆ ಏನಂತ ಅಂದರೆ, ಫ್ರೈಡೇ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ.
ಅದು ಒಂದ್ಸಲ ಬೇಕಾದ್ರೆ ನೀವು ನನಗೆ ಅನುಭವ ಆಗಿರೋದು ನಿಮಗೆ ಒಂದು ಟಿಪ್ ಅಂತಾನೆ ಹೇಳ್ತೀನಿ ನಾನು. ಫ್ರೈಡೇ ಒಂದ್ಸಲ ತೊಗೊಂಡು ಬನ್ನಿ, ಅದೊಂಥರ ಕಂಟಿನ್ಯೂಸ್ ಆಗಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ನೀವು ಅದನ್ನು ನೆಕ್ಸ್ಟ್ ಏನಾದ್ರು ತಗೋಬರ್ಬೇಕಾದ್ರೆ ಒಂದು ಫ್ರೈಡೇ ತೊಗೊಂಡು ಬನ್ನಿ, ಅದು ಶುಕ್ರವಾರ ಅದೊಂಥರ ಕೆಲವರು ಒಳ್ಳೇದಾಗುತ್ತೆ. ಆಮೇಲೆ ಏನು ಗೊತ್ತಾ, ಈ ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳೋಕೋ ಅಥವಾ ಇನ್ನೊಂದಕ್ಕೋ ಶುಕ್ರವಾರನೇ ಬೇಕು. ನಾವು ನಮ್ಮ ಮನೆ ಕಟ್ಟಿದೀವಲ್ಲ, ಆ ಮನೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು ಶನಿವಾರ. ಯೂಶಲಿ ಶನಿವಾರ ಯಾರು ಏನು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ, ಬಟ್ ನಾವು ರಿಜಿಸ್ಟ್ರೇಷನ್ ಶನಿವಾರ ಮಾಡ್ಕೊಂಡ್ವಿ. ಯಾವತ್ತಾಗಿದ್ದು ಅಗ್ರಿಮೆಂಟ್ ಗುರುವಾರ ಅನ್ಸುತ್ತೆ, ಗುರುವಾರ ಅನ್ಸುತ್ತೆ, ಬಟ್ ನಮ್ಗೆ ರಿಜಿಸ್ಟ್ರೇಷನ್ ಆಗಿದ್ದು ಶನಿವಾರ. ಸೊ ನಾವಾಗ ಕಾಲಗಳಿಗೆ ಬರುತ್ತಾ ಅದು ನಮ್ಮ ಹೆಸರಿಗೆ ಆಗೋ ದಿನ, ಯಾವ ದಿನ ಆದ್ರೂ ಅದು ಒಳ್ಳೇದೇ. ಬೇರೆಯವ್ರ ಹೆಸರಿಂದ ನಮ್ಮ ಹೆಸರು ನಮಗ್ ಸ್ವಂತ ಆಗ್ತಿದೆ ಅಂತಂದ್ರೆ ಅದಕ್ಕೆ ದಿನಗಳಿಗೆ ಎಲ್ಲ ಯಾಕೆಂದ್ರೆ ರಮ್ಯಾ ಅವತ್ತು ನಾವು ಎಷ್ಟು ನಮ್ಗೆ ಬೇಗ ನಮ್ಗೆ ರಿಜಿಸ್ಟ್ರೇಷನ್ ನಮ್ಗೆ ಸ್ವಲ್ಪ ಏನಾಗಿತ್ತು, ನಾವು ಡೇಟ್ ತಗೊಂಡಿದ್ದು ಆಗೋಗ್ತಾ ಇತ್ತು. ಹೌದು, ಏನಂತ ಅಂದ್ರೆ ಫ್ರೆಂಡ್ಸ್, ಅದು ಅನುಭವ. ನಾವೇನ್ ಅಗ್ರಿಮೆಂಟ್ ಹಾಕೊಂಡಿದ್ವಿ ಆ ಡೇಟ್ ಗಿಂತ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಮ್ಗೆ ಸ್ವಲ್ಪ ಲೋನ್ ಪ್ರೊಸೀಜರ್ ಸ್ವಲ್ಪ ಲೇಟ್ ಆಮೇಲೆ ನಮಗೂ ಆಗ ಅಷ್ಟೊಂದು ಅಮೌಂಟ್ ನಾವು ಒಂದ್ಸಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಪ್ಲಾಟ್ ಲೋನ್ ತಗೊಂಡಿದ್ದು ನಾವು, ಅವಾಗ ನಮ್ಗೆ ಅಷ್ಟೊಂದು ಅಮೌಂಟ್ ಇರ್ಲಿಲ್ಲ. ಅಗ್ರಿಮೆಂಟ್ ಅಲ್ಲಿ ಯೂಶಲಿ 45 days ಅಂತ ಇರುತ್ತೆ ಒಂದು ಮನೆ ಅಥವಾ ಒಂದು ಸೈಟ್ ತಗೋತೀವಿ ಅಂದ್ರೆ. ಕೆಲವರು ಅವಾಗೆಲ್ಲ ಇತ್ತು 6 ತಿಂಗಳು 3 ತಿಂಗಳು. ಈಗೆಲ್ಲ ಯಾರು ಮ್ಯಾಕ್ಸಿಮಮ್ 45 days ಮೇಲೆ ಯಾರು ಟೈಮ್ ಕೊಡಲ್ಲ. ಇನ್ನೊಂದ್ ಸ್ವಲ್ಪ ಇದ್ ಮಾಡಿದ್ರೆ 45 days ಅಂತಾರೆ. ಅವಾಗ ನಮ್ 45 ನಮ್ ಬ್ಯಾಂಕ್ ಲೋನ್ ಪ್ಲಾಟ್ ಲೋನ್ ತಗೊಂಡ್ವಿ ನಾವು. ಅವಾಗ ಆಕ್ಚುಲಿ ನಾನು ಪರ್ಸನಲ್ ಲೋನ್ ತಗೊಂಡು, ಇವರು ಪ್ಲಾಟ್ ಲೋನ್ ತಗೊಂಡು ಎಲ್ಲ ಸ್ಟ್ರಗಲ್. ಆ ಸೈಟ್ ಏನ್ ನಮ್ಗೇನ್ ಅಷ್ಟು ಈಸಿಯಾಗಿ 50 ನಾವು ಅವಾಗ EMI ಕಟ್ತಿದ್ ನೆನೆಸ್ಕೊಂಡೆ ನಾವು ಮನೆ ಕಟ್ಟಕ್ಕೆ ಕೈ ಹಾಕಿದ್ದು. ಅಂತ ಯಾಕಂದ್ರೆ ಪರ್ಸನಲ್ ಲೋನ್ ಹೋಗ್ತಾ ಇತ್ತು, ಪ್ಲಾಟ್ ಲೋನ್ ಹೋಗ್ತಾ ಇತ್ತು, ಮನೆ ಬಾಡಿಗೆ ಹೋಗ್ತಾ ಇತ್ತು, ಅದ್ರ ಬದಲು EMIನೇ ಹೋಗ್ಲಿ ಅಂತ ಸ್ವಂತ ಮನೇಲಿ ಇರ್ದಂಗಾರು ಆಗುತ್ತೆ. ಇದೀವಿ ಅನ್ನೋ ಮತ್ತೆ ಲೈಫಲ್ಲಿ ಒಂದು ಜವಾಬ್ದಾರಿ ಅನ್ನೋದು ಮುಗಿಯುತ್ತೆ. ಆಮೇಲೆ ಕೆಲವರು ಹೇಳ್ತಾರೆ, ಏನು ಲೋನ್ ತಗೊಂಡು ಕಟ್ಟಬೇಕಾ, ಸಾಲ ತಗೊಂಡು. ಇವತ್ತಿನ ಕಾಲದಲ್ಲಿ ನನ್ನ ಪ್ರಕಾರ ಯಾರೋ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಯಾವುದೇ ತರ ಮನೆಗೆ ಲೋನ್ ಮಾಡಿಸ್ಕೊಳ್ದೆ ಇನ್ನೊಂದು ಮಾಡಿಸ್ಕೊಳ್ದೆ ಮನೆನ ಈಸಿಯಾಗಿ ಕಟ್ಕೋಬೋದೇನೋ. ಬಟ್ ನಮ್ಮ ಮಾಡ್ತಿರೋರು ಮಿಡಲ್ ಕ್ಲಾಸ್ ಅವರು ಒಂದಷ್ಟು ಲೋನ್ ಅಂತ ಹೋಗ್ಲೇಬೇಕು. ಕೆಲವರು ಹೇಳ್ತಾರೆ, ಕೆಲವರು ಏನಕ್ಕೆ ಮನೆ ಮೇಲೆ ಡೆಡ್ ಅಮೌಂಟು ಇನ್ವೆಸ್ಟ್ ಮಾಡಿಬಿಡ್ಬೇಕು. ಅದನ್ನ ಯಾರು ಗೊತ್ತಾ, ಮನೇಲಿ ತುಂಬ ಬ್ಲ್ಯಾಕ್ ಮನಿ ಇರುತ್ತೆ, ಅವ್ರು ಇಟ್ಕೊಳಕ್ಕಾಗಲ್ಲ ಕ್ಯಾಶ್ನ, ಅಂಥವ್ರು ಮನೆ ಕಟ್ಟಬೇಕು ಅಂತ. ಹಂಗಾರೆ ಮನುಷ್ಯ ಇವತ್ತಿನ ನಾಳೆ ಸತಾಯ್ತಾನೆ, ಅವ್ರದ್ದು ಸ್ವಂತ ಮನೇಲಿ ಇರಬೇಕು ಅನ್ನೋ ಕನಸು ಎಷ್ಟು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಮನೆ ಕಟ್ಟೋದೇ ಒಂದು ದೊಡ್ಡ ಸಾಧನೆ. ಒಂದು ಮನೆನ ಕಟ್ಟೋದಿದೆಯಲ್ಲ ಅದೇ ಒಂದು ದೊಡ್ಡ ಸಾಧನೆ. ಅದ್ರಲ್ಲೂ ನಾವು ಅನ್ಕೊಂಡಂಗೆ ಕಟ್ಕೊ. ಅದ್ರಲ್ಲೂ ನಾನು ರಿಯಲ್ ಎಸ್ಟೇಟ್ ಮಾಡ್ತಿರೋದ್ರಿಂದ ತುಂಬಾ ಜನ ಕಾಲ್ ಮಾಡ್ತಾರಲ್ಲ, ಪಾಪ ಅವರು ಈ ಬಡ್ಜೆಟಲ್ಲಿ ಬೇಕು ಆ ಬಡ್ಜೆಟಲ್ಲಿ ಬೇಕು ಅಂತ ಕೇಳಿದಾಗ ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅದು ಫೋಟೋ ರಿಫ್ಲೆಕ್ಷನ್ ಆಗಿದೆ. ಸೊ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಮನೆ ತಗೊಳ್ಳೋರು ಅಂತ. ನಾವು ಈಗ ಸ್ಟಾರ್ಟಿಂಗ್ ಏನಾಗೈತೆ, ಈ ಲೇಔಟ್ ಈಗ ನಾವು ಮನೆ ಎಲ್ಲ ವಿಡಿಯೋಸ್ ಹಾಕ್ತೀವಲ್ಲ, ಸ್ಟಾರ್ಟಿಂಗು ಅವಾಗ 42-43 ಲಕ್ಷಕ್ಕೂ 20-30 ಸಿಂಗಲ್ ಫ್ಲೋರ್ ಹಾಕ್ತಿದ್ವಿ. ಈಗ ಇವತ್ತಿನ ಇದರಲ್ಲಿ ಆ ಬಡ್ಜೆಟಲ್ಲಿ ಮನೆ ಕೇಳ್ತಾರೆ ಅಂದ್ರೆ ಲಾಸ್ಟ್ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರಲ್ಲ, ನಾವೇನು ಆ ವಿಡಿಯೋನ ನೋಡ್ಬಿಟ್ಟು ಇವಾಗ 45 ಲಕ್ಷಕ್ಕೆ ಸಿಗುತ್ತಾ ಅಂತಾರೆ. ಇದೆಯಾ ಅಂತ ಕೇಳ್ತಾರೆ. ವರ್ಷನೂ 10 ಲಕ್ಷ 20-30 ಸಿಂಗಲ್ ಫ್ಲೋರ್ಗೆ. ಹೋದ ವರ್ಷದ್ದು 1.5 ವರ್ಷ ಆಯ್ತು, 2 ವರ್ಷ ಆಯ್ತು, ಇವಾಗೆಲ್ಲ 58 ಲಕ್ಷ ಆಗಿದೆ. 20-30 ಅಂದ್ರೆ ದಿನಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಭೂಮಿ ಮತ್ತೆ ಚಿನ್ನ. ಯಪ್ಪ ಯಾವ ತರ ಓಡ್ತಾ ಇದೆ. ಒಂದ್ ನಿಮಿಷ ಇರು ಪಾಪು. ಆರ್ಯ ಗೆಟ್ ಅಪ್. ಅಲ್ಲ ಕಣಮ್ಮ, ನೋಡು ಟೋಪಿ ಹೆಂಗ್ ತೆಗಿತಾನೆ. ಅಲ್ಲ ಕಣಮ್ಮ, ಪ್ಯಾಂಟ್ ತಗೋಬಾ ಅಂದ್ರೆ ತಗೋಬತ್ತಾನಲ್ಲಮ್ಮ. ಅಲ್ಲಿ ಸೌಂಡ್ ಬರ್ತೈತಲ್ಲ, ಅದು ಅವನ್ಗೆ ಚಪ್ಪಲಿ ನಡಿಯಕ್ ಗೊತ್ತಾಯ್ತಲ್ಲ, ಕಿತ್ತು ಬಿಸಾಕದೆ ಇವಾಗ. ಕೇಳಬಾರ್ದು ಚಳಿ. ಇಲ್ಲಿ ರಿಮೋಟ್ ತರ್ಲೆ. ಆಯ್ತಾ 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 ಅಪ್ಪ ಅಪ್ಪ ಆರ್ಯ, ಅಲ್ಲಿ ಅದು ಸೌಂಡ್ ಬರ್ತೈತಲ್ಲ, ಬಾ ಕಂದ ಬಾ. ಆರ್ಯ 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 ಅಂತಾನೆ. ಆರ್ಯ 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 ಅಯ್ಯೋ ಬಾ 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 ಬಾ. ತಗೋ ಬಾ, ಅಮ್ಮ ಕೊಡು, ಟೋಪಿ ಕೊಡು, ಕೊಡು ಟೋಪಿ ಕೊಡು, ಕೊಡು ತಗೊಂಬಾ. ಮಮ್ಮಿ ಟೋಪಿ ಕೊಡು. ತಗೋಬಾ ತಗೋಬಾ. ಕೊಡು ನಾನು ಕೊಡು. ಡ್ಯಾಡಿ ಕೊಡು ಟೋಪಿ. ಅಡುಗೆ ಮನೆಯಲ್ಲಿ ನಿಮ್ಮ ಗಂಡ ಡೌಡು.
ಶಿವು ಓಡ್ಬಿಟ್ನಾ? ಅಯ್ಯೋ ಏನು ನಾನು ಇವನ್ನ ತೂಗ್ತಾ ಇದ್ದೀನಿ ರೂಮಲ್ಲಿ. ಇದು ಸೌಂಡ್ ಆಯ್ತು. ಶಿವು ಎದ್ದಾಗ ಕೆಳಗಡೆ ಹೋಗ್ಬಿಟ್ಟು ಸಿಲಿಂಡರ್ ಆಫ್ ಮಾಡ್ತೇನೆ. ಸಿಲಿಂಡರ್ ಆಫ್ ಮಾಡಕ್ಕೆ ಆಟ ಆಡ್ಬಿಟ್ಟ ಅವನು ಶಿವು. ನೆನ್ನೆ ಅಂತೂ ಹಂಗಾಗೋಯ್ತು. ಎದ್ದೇನ ಮೊನ್ನೆನಾ? ಮೊನ್ನೆ ನೆನ್ನೆ ನೀನ್ ಎದ್ದೆ ಅಲ್ವಲ್ಲಮ್ಮ? ಇವ ಚೆನ್ನಾಗಿ ಹಾಕಿ ರಬ್ಬರ್ ಹಾಕಿ ಎದ್ರುಕೊಂಡು ಕೂಸಿ ರಬ್ಬರು ಹಸಿ ಇದೆ ತೊಳೆದ್ಬಿಟ್ಟು ಇಟ್ಬೇಕು ರಬ್ಬರ್ ಅಂತಲ್ಲ. ಅವೇನು ಇವತ್ತು ಅಷ್ಟೇ ಚೆನ್ನಾಗಿ ಕೂಗ್ತು. ಆಗೋದು ಮೊನ್ನೆ ಅಂತೂ ಅದೇನಪ್ಪ ನಮ್ಮನೇಲಿ ನವೀನ್ ಆತರ ಒಂದಿನೂ ಹಂಗಾಗಿ ಕುಕ್ಕರ್ ನಾವು ಪ್ರತಿ ಸಲ ರಬ್ಬರ್ನ ತೊಳೆದ್ಬಿಟ್ಟು ಹಾಕ್ತಿವಿ, ಪುನಃ ಹಸಿ ಮಾಡಿ ಹಾಕ್ಬೇಕು ಅದನ್ನ ಸೇವಾ ಮಾಡಿ. ಒಳ್ಳೆ ಕುಕ್ಕರ್ ಕತೆ ಆಯ್ತು ಅಮ್ಮ. ನಿಂದು ರಿಮೈನಿಂಗು ಡೈಲಿ ವೇರ್ ಸ್ಯಾರೀಸ್ದು ಮತ್ತೆ ಅದೆಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟ, ಇನ್ನು ಬೇರೆ ಸ್ಯಾರಿದೆಲ್ಲ ನಾಳೆ ಕೊಡ್ತೀನಿ. ಕರೆಂಟ್ ಬೇರೆ ಹೋಗಿತ್ತು ತಗೊಳಕ್ಕೆ. ಏನ್ ತಗೊಳಕ್ಕೆ? ಸೀರೆಗಳ ಕತ್ಲೆ ಇತ್ತು ಅಂತ ತೆಗಿಯಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದಕ್ಕೆ ಕೊಡಮ್ಮ. ಅವ್ರಿಗೆಲ್ಲ ಒಂದೇ ಸಲ ಕೊಡು. ಯಾರು ಗಣೇಶ್ ಅಂಕಲ್ ಹತ್ರನೇ ತಾನೇ ಕೊಡೋದು ಮಾಮೂಲಿ ಸಿಂಪಲ್ ಸೀರೆದು. ನಾನು ಈಸ್ಕೊಳಕ್ ಹೋಯ್ತೀನಿ ನಾಳೆ ಅಥವಾ ನಾಡ್ದು, ಅವಾಗ ಕೊಟ್ಬಿಡ್ತೀನಿ. ನಂದೊಂದೆರಡು ಸೀರೆ ಕೊಟ್ಟಿದ್ದೀನಿ. ನೋಡು ಬ್ಯಾಲೆನ್ಸ್ ಸಿಕ್ತು, ಈಗ ನಡಿಯಕ್ ಶುರು ಆದ. ಅದೇನು ಅಡ್ವರ್ಟೈಸ್ ಅಂದ್ರೆ ಮಕ್ಳಿಗೆ ಇಷ್ಟ ಆಗುತ್ತಲ್ವಾ? ಮಲ್ಟಿಗ್ರೇನ್ದು ಇದು ಆರಿಂಗೆ ಅಂತ ಕಳ್ಸಿರೋದು ಕೊಲಾಬ್ರೇಷನ್ಗೆ, ಲಿಟಲ್ ಕ್ಲಾತಿಂಗ್ ಟ್ರೆಂಡ್ಸ್ ಅಂತ. ಯಪ್ಪ ಈಗ ನಮ್ಮ ಅಥರ್ವ ಕೇಳ್ತಾನೆ ನೆಕ್ಸ್ಟ್ ಟೈಮ್ ನಿನಗೆ ಬರುತ್ತಂತೆ. ಈಗ ಚಿಕ್ಕ ಪಾಪು ಡ್ರೆಸ್ ಅಷ್ಟೇ ಅಂತೆ ಅವ್ರ ಶಾಪಲ್ಲಿ ಇದ್ದಿದ್ದು, ಹಾಗಾಗಿ ಆರಿಂಗ್ ಕಳ್ಸವ್ರೆ ಲಿಟಲ್ ಕ್ಲಾತಿಂಗ್ ಟ್ರೆಂಡ್ಸ್ ಅಂತ. ಆಯಿತಾ? ನೆಕ್ಸ್ಟ್ ಟೈಮ್ ನಿನಗೆ ತರಿಸ್ಕೊತೀನಿ, ಓಕೆನಾ? ಹಾಂ ಆಯಿತು, ಅದು ತರಿಸ್ತೀನಿ, ಓಕೆನಾ? ನೋಡು ಬಂಟು ಬತ್ತವನೀಗ ಏನೋ ಬಿಚ್ತವ್ರೆ ಅಂತ ಗೊತ್ತಾಯ್ತು. ಗೊತ್ತಾಯ್ತು ನೋಡು ಅವನಿಗೆ ಏನೋ ಓಪನ್ ಮಾಡ್ತವ್ರೆ ಅಂತ. ಹೆಂಗ್ ಓಡ್ ಬಂದ ಅಂತ ಕಳ್ಳ. ಪ್ಯಾಡ್ ಅಲ್ಲ, ಬಟ್ಟೆ ಕಣಮ್ಮ. ಆರ್ಯ ಬೇಬಿಗೆ ಹೊಸ ಬಟ್ಟೆ. ಓ ಸೈಜು ದೊಡ್ಡದೇ ಇರುತ್ತೆ ಅನ್ಸುತ್ತೆ. ಅಯ್ಯೋ ಕಂದ, ಓಪನ್ ಮಾಡು ಪೃಥ್ವಿ. ಒಂದು ಶರ್ಟ್ ಬೇಕಲ್ಲ? ಬೇಕು, ಕರೆಕ್ಟಾಗಿ. ಹಾಂ ಚೆನ್ನಾಗೈತೆ ಅಲ್ವಾ ಮೆಟೀರಿಯಲ್? ಚೆನ್ನಾಗೈತೆ. ಇರಪ್ಪ ಇರು ಮಗ್ನೆ. ಬಂಟು ಬೇಬಿಗೆ ಸ್ಲೀವ್ಲೆಸ್ ಸಮ್ಮರ್ಗೆ. ಸಮ್ಮರ್ ಅಯ್ಯೋ ನೋಡಮ್ಮ ಇವನ್ನ. ಏಯ್ ನವೀನ್ ಕರ್ಕೊ, ನವೀನ್ ಇವನ್ನ. ಅಮ್ಮ ಎತ್ಕೊಂಬ ಒಂದು ನಿಮಿಷ. ತರ್ಲೆ ನನ್ನ ಮಗ ಇವನು. ಆ ಕೆಳಗಡೆ ಇರೋದೇನು ಪೃಥ್ವಿ? ಇದು ಟೂ ಪೇರ್ಸ್ ಇದೆಯಾ? ಓ ಓಕೆ ಓಕೆ, ಕಲರ್ ಚೇಂಜ್ ಕಣೋ. ಇದು ಶರ್ಟ್, ಅದು ವೈಟ್ ಕಾಂಬಿನೇಷನ್. ಇದು ನಿನ್ ಸೈಜು, ನೀನು ಕಳ್ಸವ್ರೆ ಅನ್ಸುತ್ತೆ. ಹ್ಞೂ ದೊಡ್ಡ ಮಗನ್ಗೆ ಅಂತ ಚೆನ್ನಾಗೈತೆ ಆಯ್ತಲ್ವಾ? ಎಲ್ಲ ಕೊಡಿಲಿ, ಶಾರ್ಟ್ಸ್ ಚೆನ್ನಾಗೈತೆ. ಕೊಡಪ್ಪ ಇಲ್ಲಿ. ಬ್ರೋ ಕಾಲ್ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಗನ್ಗೆ. ಅದನ್ನ ಬೇಜಾರು ಮಾಡ್ಕೋತಾ ಇದ್ದಲ್ಲ ನೀನು, ಅದಕ್ಕೆ. ನೆಕ್ಸ್ಟ್ ಇದು ಓಪನ್ ಮಾಡು. ಇದು ಸೇಮ್ ಅದೇ ತರ ಅನ್ಸುತ್ತೆ. ಇಲ್ಲ, ಇದು ಚಿಕ್ಕದು ಆರ್ಯಂಗಿದು, ಆರ್ಯ ಬೇಬಿಗೆ. ಇದು ಫುಲ್ ಸ್ಲೀವ್ದು ಚೆನ್ನಾಗೈತಿನು. ಪ್ಯಾಂಟು ಚೆನ್ನಾಗಿತ್ತಲ್ವೇನು? ಇದು ಓಪನ್ ಮಾಡು. ನೀಟಾಗಿ ಹಂಗೆ ಫೋಲ್ಡ್ ಮಾಡಿರ್ಬೇಕು. ಚೆನ್ನಾಗಿತ್ತಲ್ಲೇನೋ? ಕ್ಲಾತ್ ನೋಡು, ಬೆಣ್ಣೆ ತರ ಐತೆ ಕ್ಲಾತ್. ಮಕ್ಳಿಗೆ ಕಂಫರ್ಟಬಲ್ ಆಗಿರುತ್ತೆ. ನಮ್ಮ ಅಥರ್ವಂಗ್ ಟಾಮ್ ಅಂಡ್ ಜೆರ್ರಿ ಫುಲ್ ಇಷ್ಟ ಆಗ್ಬಿಡ್ತು. ನಮ್ಮನೇಲಿ ಯಾವ ರೇಂಜ್ಗೆ ಅಂದ್ರೆ ನಂದ ಗೋಕುಲ ಬಂದ್ಬಿಟ್ರೆ, ನಂದ ಗೋಕುಲ ಬಂದ್ರೆ ಇನ್ ಯಾವ್ದು ನಮ್ಮನೆ ಹಾಕಂಗಿಲ್ಲ. ನೋಡಿ ಈಗ ಮ್ಯೂಟ್ ಮಾಡಿ. ನಾನ್ ಮೀನನಾ? ಬಿಡ್ಬೇಡ ನೀನು. ನೋಡಿ ಇವನ್ನ ಹೇ ಕಣ್ಗಿಣ್ ಇಟ್ಕೊಬಿಟ್ಟು ಅದನ್ನ. ನವೀನ ಪೆನ್ ಕಿಟ್ ಮಾಡ್ಬೇಕು. ಏನಂತ ಅಲ್ಲಿ ಯಾರೋ ಬೊಮ್ಮ ಅದೇ ಟಿವಿ ಒಳಗೆ ಅಂತ ನನಗೆ ಪ್ರಾಣ.
ನಾವಂತೂ ಬಿಡಲ್ಲ ನಂದಾಗ ಸೀರಿಯಲ್ಸ್ ಅಂತೇಳಿ ಸೀರಿಯಲ್ಸ್ ಅಂತೆ. ಸೀರಿಯಲ್ಸ್ ಅಂತೇಳಿ. ಹೆಂಗಿದೆ ಸಾಂಬಾರು? ಬದನೆಕಾಯಿ ಬೇಳೆ ನೋಡಿ. ಇಬ್ರು ಅದೇ ನಾನ್ ವೆಜ್ ಆಗಿದ್ರೆ ನನ್ನ ಗಂಡ ಕತ್ತೆ ಎತ್ಬಿಟ್ಟು ಸೂಪರ್ ಹಂಗೆ ಹಿಂಗೆ ಅನ್ಬಿಟ್ಟಿರೋರು. ವೆಜ್ ಅಂದ್ರೆ ಮೊದಲೇ ಹೋಗಲ್ಲ, ಅದ್ರಲ್ಲೂ ಈ ಚಳಿಗಾಲದಲ್ಲಂತೂ ಯಪ್ಪ ಅಲ್ವಾ. ಕರೆಕ್ಟಾಗಿ ಇಲ್ಲಿ ಇವ್ರ ಮನೆ ಯಾವಾಗ ಇನ್ವಿಟೇಷನ್ ಇಲ್ಲ, ಪೇಂಟ್ ಮಾಡಿಸಿದ್ರು ಅವಾಗ್ಲಿಂದ ನಾನ್ ವೆಜ್ ಕಡಿಮೆ. ನಾನ್ ವೆಜ್ ಏನ್ ಗೊತ್ತಾ, ನಾವ್ ಏನ್ ತಿಂತೀವಲ್ಲ ಊಟ ವೆಜ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಸೇರ್ಸುತ್ತೆ ಅಲ್ವಾ. ಈಗ ನಾನು ಕರೆಕ್ಟಾಗಿ ತಿನ್ಲೇ ಇಲ್ಲ. ನಾವು ನಾನ್ ವೆಜಿಟೇರಿಯನ್ಸ್ ಹೆಂಗೆ ಅಂದರೆ, ನಾನು ಎಷ್ಟೊಂದು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ ಒಂದು 3-4 kg ಕಡಿಮೆ ಆಗಿದ್ದೀನಿ ನಾನು. ಎಷ್ಟೊಂದು ಸಲ ನನಗೆ ನಿಮ್ಮ ಮನೆಗೆ ತಂದ್ಕೊಟ್ಬಿಟ್ಟು ಮಾಡು ಅಂತ ಹೇಳೋಣ ಅನ್ಕೊಂತ ಇರ್ತೀನಿ. ಬಟ್ ನಾನು ಡ್ಯೂಟಿಗೆ ಬರೋ ವ್ಯವಸ್ಥೆ, ತಿರ್ಗಾ ಅಂಗಡಿಗೆ ಹೋಗೋ ವ್ಯವಸ್ಥೆ ಬವ್ವ ಈ ಕಡೆ ಯಾಕವ ಹಿಂಗೆ ಅಡ್ಡ ಬತ್ತೀಯ ನೀನು? ಆಯ್ತು ತಂದು ಕೊಡ್ತೀನಿ. ಸೈಡ್ ಬೈ. ಈಗ ಪಪ್ಪ ಏನೋ ಹೇಳ್ತವ್ರೆ. ಆಮೇಲೆ ವೆರೈಟಿ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ. ಆದ್ರೆ ಕಿಚನ್ಗೆ ಹೋಗ್ಬಿಟ್ರೆ ಟೈಮ್ ಎಷ್ಟು ಕೊಡಬೇಕು ಅಂತಂದ್ರೆ, ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಆ ಥರ ವೆರೈಟಿ ಮಾಡ್ಕೊಂಡು ತಿನ್ನಷ್ಟು ನಮಗೆ ಪುರ್ಸೊತ್ತೇ ಇಲ್ಲ. ಅದೇ ಒಂಥರ ಆ ಡ್ರೈ ಫ್ರೂಟ್ಸ್ ತಂದು ನೆನ್ಸಾಕೈತಲ್ಲ. ಈಗ ಹಾಲು ಕಾಯಿಸ್ಬಿಟ್ಟು ಅದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನೆನ್ಸಿಡ್ಬೇಕು. ಆಗ್ಬೇಕು. ಏ ಬಂಟಿ ತೆಗಿ ಬಾಯಿಂದ ನೋಡು, ಅಲ್ಲೇನೋ ಬಿತ್ತು ಹುಡಿಕೊಂಡು ಬಂದ. ಆ ಸೋಫಾ ಕವರ್ಸ್ ನೀಟಾಗಿ ಇರಕ್ಕೆ ಬಿಡಲ್ಲ ನನ್ನ ಮಕ್ಳು. ಹಾಕೊಂಡ್ರಾ ಮತ್ತೆ ಇಂದು ಇನ್ನೇನು ಅವ್ನ್ ದಾರ ಬಿಚ್ಚಕ್ಕೋನೆ. ಬಂಟು ಹೋಗೋಣ, ಪಪ್ಪ ಹತ್ರ ಹೋಗು, ನಡೀರಿ ಹೋಗೋಣ. ಕಾರಲ್ಲಲ್ವಾ ಒಂದು ಟೋಪಿಯಲ್ಲಿ ಒಂದು. ಅಮ್ಮ ಯಾಕೆ ಇದೇ ಟಿ ಶರ್ಟ್ ಹಾಕ್ತೀವಿ ಅವ್ನಿಗೆ ಯಾವಾಗ್ಲೂ? ಬೆಚ್ಚಗಾದ್ರೇನು ಬೇರೆ ಟಿ ಶರ್ಟ್ಗಳಿಲ್ವಾ? ಯಾವಾಗ್ಲೂ ಇದೆ ಹಾಕಿರ್ತೀಯ ನೀನು ಕಂಫರ್ಟಬಲ್ ಆಗೋ, ಯಾವಾಗ್ಲೂ ಕಂಫರ್ಟಬಲ್ ಆಗೋ ಸೀರೆನೆ ಉಟ್ಕೊಳ್ಳೋದು. ಅವನ್ಗೂ ಯಾವಾಗ್ಲೂ ಒಂದೇ ಅಷ್ಟೊಂದ್ ಸೀರೆ ಇದ್ರು. ಅದು ಹೊಸ ತಗೊಂಡಲ್ಲ ಚೆನ್ನಾಗಿರೋದೆಲ್ಲ ಸ್ಟಿಚಿಂಗ್ ಕೊಟ್ಟಿಲ್ವ ಇನ್ನು? ಕೊಡು ಫಸ್ಟ್. ಈ ಟೈಗರ್ ಟಿ ಶರ್ಟ್ ಅವನು ಹಾಕಬಿಟ್ಟಿದ್ದ ಅವತ್ತು. ಯಾವ ತರ ಬರುತ್ತೆ ಅಂತ ಅಂದ್ರೆ, ಒಂಥರ ಫುಲ್ ಟ್ರಾನ್ಸ್ಪರೆಂಟ್ ತರ. ಡೈಲಿ ವೇರ್ ಸ್ಯಾರಿ 550-600 ತಗೊಂಡ್ರು ಒಂಥರ ಫುಲ್ ಟ್ರಾನ್ಸ್ಪರೆಂಟ್ ತರ ಬರುತ್ತೆ. ಏನ್ರ ಅಷ್ಟೊಂದು ನಾಯ್ಸ್ ಮಾಡ್ತೀರಾ? ಗಜ್ಜಿ ಬಿಜಿ ಮಾಡು. ಹೇರ್ ಸ್ಟೈಲ್ ನೋಡಿ, ಈಗ ಅದೇ ತರ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದವ್ರಲ್ಲ, ಅದು ನೋಡ್ಬಿಟ್ಟು ಈಗ ಫುಲ್ಲು ಎಂಟಿ ಹೇಳ್ತವ್ರೆ. ನವೀನ್, ನೀನೇನಾದ್ರೂ ಬಿಗ್ ಬಾಸ್ ಹೋಗಿರ್ತೀಯಾಗ ನನ್ನ ಮಿಸ್ ಮಾಡ್ಕತ್ಯಾ? ನೋಡಿ ಫ್ರೆಂಡ್ಸ್, ನನ್ ಗಂಡ ಎಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ. ಅಷ್ಟೊಂದ್ ಜನ ಹೆಣ್ಮಕ್ಳು ಇರ್ತಾರೆ, ನಿನ್ಯಾಕೆ ಮಿಸ್ ಮಾಡ್ಕೊಳಲ್ಲ ಅಂತ. ಅವರೆಲ್ಲ ನಿಂಗೆ ಎಂಟಿ ಆಗಕ್ಕಾಗತ್ತಾ? ನೋಡಿ ಸೀರಿಯಸ್ಲಿ ಅದ್ರಲ್ಲೇನು ಹಿಂದೆ ಮುಂದೆ ಮಾತಾಡಲ್ಲ, ನಾನು ನಿಜ ಮಾತಾಡ್ತೀನಿ. ನನ್ನ ಮಕ್ಕಳನ್ನ ಮಿಸ್ ಮಾಡ್ಕೊತೀನಿ. ಅದರಲ್ಲಿ ಮಕ್ಳು ಯಾರು ಇರಲ್ಲ. ಯಪ್ಪ ತಮಾಷೆ ಮಾಡಿದೆ. ಇರ್ಲಿ ಹೋಗು, ಮನ್ಸಲ್ಲಿ ಇರೋದೇ ಬರೋದು. ಆಯ್ತು ಬಿಡು, ಅಂಗಡಿಗೆ ಹೋದ್ರೆ ಜೊತೆಲಿ ಕರ್ಕೊಂಡು ಹೋಗ್ತೀನಿ ನಿನ್ನ. ಬಿಡು ಆಯ್ತು. ಸತ್ಯ ಹೊರ ಬರೋದು. ಅದು ಕ್ಯಾಮ್ರಾ ಇಟ್ಕೊಂಡಿದೀನಿ. ಎಂತ ಸ್ಟೇಟ್ಮೆಂಟ್ ಕೊಡ್ತೀಯ ನೋಡು. ಸ್ವಲ್ಪ ಬ್ಲಾಸ್ಟ್ ಮಾಡ್ಸೋಣ. ಬ್ಲಾಸ್ಟ್ ಮಾಡ್ಸೋದು. ಅಲ್ವಾ ಮಗನೇ? ಈಗ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ. ಅವನು ಮಲ್ಕೊಳ್ಳೋದಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊತಾನೆ. ಓಕೆ ಗೈಸ್, ಬಾಯ್. ವಯಸ್ಸಾಗಿಲ್ವಾ ನಿನ್ಗೆ? ಅವ್ನು ಇನ್ನೂ ಹುಡುಗ, 21-22 ವರ್ಷದ ಹುಡುಗ ಅವನು. ನಿಂಗೆ ಇನ್ನೂ ವಯಸ್ಸಾಗಿಲ್ವಾ? ಬಾ, ನಿನ್ ಯಾವ ಹುಡುಗಿರ್ ನೋಡ್ಬೇಕು? ಇನ್ನು ಹಿಂದಕ್ಕೆ ಹೋಗ್ಲಿ. ಅಲ್ಲ, ನಿನ್ಗೆ ಇನ್ನು ಹಿಂದಕ್ಕೆ ಹೋಗ್ಲಿ, ಬೋಡ ಆಗ್ಲಿ. ಫಿಗರ್ಗಳು ನೋಡ್ಬೇಕಾ ನೀನು? ಆ ಸೈಡಲ್ಲಿ ಯಾಕೋ ಅವನ್ಗೆ ಇಲ್ಲ, ಬರುತ್ತೆ ಆಮೇಲೆ.
ಫ್ರೆಂಡ್ಸ್ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ನೋಡಿ. ಇಲ್ಲಿ ಬಂದರೂ ಬಿಗ್ ಬಾಸ್ ಬಿಡಲ್ಲ. ಯಾವ ರೇಂಜಿಗೆ ನೋಡ್ತಾರೆ ಅಂದರೆ ನಂದಗೋಕುಲ ಸೀರಿಯಲು ಮತ್ತು ಬಿಗ್ ಬಾಸ್ನ ನನಗೆ ಟಿ ವಿಲಿ ಅಷ್ಟೊಂದು ಇಂಟ್ರೆಸ್ಟೇ ಇರೋದಿಲ್ಲ ಆಯಿತಾ. ಇಲ್ಲಿ ನೋಡಿ ಈಗ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮ ಆರ್ಯ ಅಂತೂ ಏನು ಕೈಗೆ ಸಿಗುತ್ತೆ ಅದನ್ನೆಲ್ಲ ಕಿತ್ತು ಬಿಸಾಕಬೇಕು. ಇಲ್ಲಿ ಬಿಗ್ ಬಾಸ್ ಹಾಕೊಂಡು ಮನೆಗೆ ಬಂದರೂ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತ ಅಂದರೆ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ನ ಈ ಥರ ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಮತ್ತು ಸೀಡ್ಸ್, ಡಿಫ್ರೆಂಟ್ ಸೀಡ್ಸ್ ಏನಿರುತ್ತೆ ಅದು, ಅಂಜೂರ, ಖರ್ಜೂರ, ಇದಕ್ಕೆಲ್ಲದಕ್ಕೂ ಒಂದು ಗ್ಲಾಸಷ್ಟು ಬಿಸಿ ಬಿಸಿ ಕಾಯಿಸಿರೋ ಅಂಥ ಹಾಲು ಹಾಕ್ಬಿಟ್ಟು ಇದನ್ನು ಓವರ್ ನೈಟ್ ಫುಲ್ಲು ನೆನೆಸ್ಬೇಕು. ನೆನೆಸಾದ್ಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಏನು ಮಾಡಬೇಕು ಅಂತ ಅಂದರೆ ಇದಕ್ಕೆ ಒಂದು ಬನಾನಾ, ಬೇಕಿದ್ರೆ ಹನಿ ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಮಖಾನ ಹಾಕೋದು ಮರ್ತ್ಕೊಬಿಟ್ಟಿದ್ದೆ. ಸೊ ವೆಯ್ಟ್ ಗೇನ್ ಮಾಡಬೇಕು ಅಂತ ಇರೋರು, ಈಗ ನಾನು ಕೆಲವ್ರು ವೆಯ್ಟ್ ಲಾಸ್ ಮಾಡಬೇಕಂತ ಇರ್ತಾರೆ, ಕೆಲವ್ರು ವೆಯ್ಟ್ ಗೇನ್ ಮಾಡಬೇಕಂತ ಇರ್ತಾರೆ. ನಾನು ಇನ್ನು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂತಿರೋರು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಮಾರ್ನಿಂಗ್ ಟೈಮ್ ಈ ಥರ ಈ ಒಂದು ಮಿಲ್ಕ್ ಶೇಕ್ನ ಕುಡಿಬೇಕಾಗುತ್ತೆ. ಇನ್ನು ವೆಯ್ಟ್ ಗೇನ್ ಮಾಡಬೇಕು, ತೂಕ ಜಾಸ್ತಿ ಆಗಬೇಕು ಅನ್ನೋರು ಇದ್ರ ಜೊತೆಗೆ ಟಿಫನ್ ಕೂಡ ಮಾಡಬೇಕಾಗುತ್ತೆ. ಸೊ ಇದೊಂದು ಹೆಲ್ದಿ ಮಿಲ್ಕ್ ಶೇಕ್. ರಾತ್ರಿ ಈ ಥರ ನೆನೆಸಿ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.